ನೀನ್ ಯಾಕೆ ಹಾಗೆ ನಡ್ಕೊಂಡೆ? ಸಕ್ಕು ಅಕ್ಕನ್ಗೆ ಎಷ್ಟು ದುಃಖ ಆಗಿರುತ್ತೆ. ನಿನ್ನಿಂದ ಅವಳು ಹತ್ಕೊಂಡು ಅತ್ತೆ ಮನೆಗೆ ಹೋದ್ಲು. ಅವಳು ಯಾರು ಅಂತ ನಿಂಗೆ ಗೊತ್ತಿಲ್ವಾ? ಯಾಕೆ ಹಾಗೆ ಹೇಳ್ದೆ ಪಾಂಡು? ಮತ್ ನಾನು ಏನ್ ಮಾಡು ಅಂತೀಯ ಜಿಬ್ರಿ? ನಾನ್ ಹುಡ್ಗಿ ಜೊತೆ ಮೊದ್ಲಿನ ತರ ಮಾತಾಡಿದ್ರೆ ಆ ದುಷ್ಟ್ರು ಅವಳನ್ನ ಸಾಯಿಸ್ತಾರೆ. ಆ ನಾಗೋಜಿ ಬಾಬಾ ಸಕ್ಕುನ್ ಸಾಯಿಸ್ಬಿಡ್ತೀನಿ ಅಂತ ಹೇಳ್ದ. ನೀನೀ ನಾಗೋಜಿನ ಅವಮಾನ ಮಾಡಿದ್ಯಾ? ಬರ್ದಿಟ್ಕೋ, ಈ ನಾಗೋಜಿ ಬಾಬಾ ನಿನ್ನ ಸರ್ವನಾಶ ಮಾಡದೆ ಬಿಡೋದಿಲ್ಲ. ಆ ನಾಗೋಜಿ ಬಾಬಾ ನನ್ನನ್ನು ಅವನ ಆಶ್ರಮದಲ್ಲಿ ಕೂಡಾಕಿದ್ದ. ಅವ್ರು ನನ್ನನ್ನ ಹಗ್ಗದಿಂದ ಕಟ್ಟಾಕಿದ್ರು. ಸಕ್ಕು ಅವ್ರತ್ತೆ ನಾಗೋಜಿ ಬಾಬಾ ಅವ್ರ ಭಕ್ತೆ. ಅವರು ಮತ್ತೆ ನಾಗೋಜಿ ಬಾಬಾ ಸೇರಿ ಸಕ್ಕುಗೆ ಚಿತ್ರಹಿಂಸೆ ಕೊಡ್ಬೇಕಂತ ಸಂಚು ಮಾಡಿದ್ದಾರೆ. ನಾನಿಲ್ಲಿರೋದು ಒಳ್ಳೇದಲ್ಲ. ಸಕ್ಕು ಚೆನ್ನಾಗಿರ್ಬೇಕಂದ್ರೆ ನಾನು ಹೊರಟೋಗ್ಬೇಕು. ಇಲ್ಲಿ ನೋಡು ಜಿಬ್ರಿ, ಇವಾಗ ನಾನು ನಿನಗೆ ಹೇಳಿದ್ದಿ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬೇಡ. ನೀನ್ ಯಾರಿಗಾದ್ರೂ ಹೇಳಿದ್ರೆ ಸಕ್ಕು ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಈ ವಿಷಯ ನೀನ್ ಯಾರಿಗೂ ಹೇಳಲ್ಲ ಅಂತ ನೀನ್ ನನಗೆ ಮಾತು ಕೊಡ್ಬೇಕು. ಬಾ ಬಾ ಬಾ, ಬೇಗ ಬಾ ಸಕ್ಕು, ಬಾ ಬಾ ಬೇಗ. ನಿಂತ್ಕೊಳ್ಳಿ. ವತ್ಸಲ, ಯಮುನಾ, ಆರ್ತಿ ತಟ್ಟೆ ತಗೊಂಡ್ ಬನ್ನಿ. ವತ್ಸಲ, ರೊಟ್ಟಿ ಚೂರ್ ಕೂಡ ತಗೊಂಡ್ ಬಾ. ಹೊಸ ಮದುಮಗ ಬಂದಿದ್ದಾನೆ, ಜೊತೆಗೆ ಸೊಸೆ ಕೂಡ ಬಂದಿದ್ದಾಳೆ. ಅಮ್ಮ, ಅದೇನಂದ್ರೆ ನಾವು ನೆನ್ನೆನೆ ಹೊರಟ್ವಿ, ಆದ್ರೆ ತುಂಬಾ ಜೋರ್ ಮಳೆ ಬಂದ್ಬಿಡ್ತು. ಆದ್ರೂ ಕೂಡ ನಾವು ಹೊರಟ್ವಿ. ಆದ್ರೆ ಈಗ ಹೋಗೋದು ಒಳ್ಳೇದಲ್ಲ, ಹಳ್ಳ ತುಂಬ ಹರಿತಾ ಇದೆ ಅಂತ ಹೇಳಿದ್ರು. ಆತ್ರಪಟ್ಟು ಹೋದ್ರೆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತೀರಾ ಅಂತ ಅಲ್ಲೊಬ್ರು ಎಚ್ಚರಿಕೆ ಕೊಟ್ರು. ಅದಕ್ಕೆ ನಾವು ಅಲ್ಲೇ ಉಳ್ಕೋಬೇಕಾಗಿ ಬಂತು. ಈಗ ನಾನ್ ನಿನ್ನೇನಾದ್ರೂ ಕೇಳದ್ನದಿಗೂ? ಯಮುನಾ, ಬೇಗ ಬಾ. ದಾರಿಲಿ ಕಷ್ಟಪಟ್ರಂತೆ. ಕೊಡು. ಅಕ್ಕ ತುಂಬಾ ವಿಚಿತ್ರವಾಗಿ ನಡ್ಕೋತಿದ್ದಾಳೆ. ಆಕೆ ಮನ್ಸಲ್ಲಿ ಏನಿದೆ ಅಂತ ಯಾರಿಗೂ ತಿಳ್ಕೊಳಕ್ಕಾಗಲ್ಲ. ದಿಗುಗಿವತ್ತು ಸರಿಯಾಗಿ ಕಾದಿದೆ. ಇದು ಬಿರುಗಾಳಿ ಬರೋ ಮುಂಚೆ ಇರೋ ಪ್ರಶಾಂತತೆ. ತಗೋ, ಕೊಡು. ಮನೆಗೆ ಬರೋ ತಡ ಆಗಿದ್ದಕ್ಕೆ ಅಮ್ಮ ಕೋಪದಿಂದ ನನ್ನ ಮೇಲೆ ಕೂಗಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಮೌನವಾಗಿದ್ದಾರೆ. ಇದು ಇವ್ರ ಸ್ವಭಾವ ಅಲ್ಲ. ಅಮ್ಮನ ಮನ್ಸಲ್ಲಿ ಏನಿದೆ? ನನಗ್ ಭಯ ಆಗ್ತಿದೆ. ಅತ್ತೆಯವರು ಯಾವತ್ತೂ ಹೀಗೆ ಪ್ರೀತಿಯಿಂದ ಮಾತಾಡಲ್ಲ. ಏನ್ ನಡೆಯುತ್ತೋ?
ಶಿವಪ್ಪ, ನೀನ್ ಯಾಕೆ ಹೀಗೆ ಆತಂಕ ಪಡ್ತಿದ್ಯಾ? ಸಕ್ಕು ಇಷ್ಟೊತ್ಗಾಗ್ಲೇ ಕ್ಷೇಮವಾಗಿ ಅವ್ರ ಅತ್ತೆ ಮನೆಗೆ ಸೇರ್ಕೊಂಡಿರ್ತಾಳೆ.